ಅಂದರೆ ಬೆಂಕಿಗೆ ಹಾಕಿದ್ರೂ ಫೈಯರ್ ಆಗಲ್ಲ, ಆ ಥರದ್ದೊಂದು ತಂತಿ. ನಾನು ಮಣ್ಣಿನ ಜ್ಯುವೆಲರಿಗೆಲ್ಲ ಯೂಸ್ ಮಾಡ್ತೀನಲ್ಲ, ಅದು ನಿಕ್ರೋಮ್ ವೈಯರ್ ಅಂತ ಹೇಳ್ತೀವಿ ಇದನ್ನು. ಅದಕ್ಕೆ ಮೆಣಸಿನ್ಕಾಯಿ ಚುಟ್ಬಿಟ್ಟು ಬೇಯಿಸೋಕ್ಕೆ ಅಂತ ತಗೊಂಡು ಬಂದಿದ್ದೀನಿ. ಖಾರ ತೆಗೆದ್ರೆ ಘಮ ಘಮ ಅಂತ ಇದೆ, ಉಪ್ಸಾರು ಖಾರ. ಆಹಾ, ತಿನ್ಬಿಡೋಣ ಇವಾಗ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇದಕ್ಕೆ ಈ ಸಾಂಬಾರಿಗೆ ಖಾರ ಬೇರೆ ತಿಡ್ತೀವಿ, ಮತ್ತು ತುಪ್ಪ ಹಾಕೊಂಡು ತಿಂದ್ರಂತೂ ಸಕ್ಕತ್ತು ಟೇಸ್ಟು. ಇಷ್ಟೇ ಇರೋದು. ಸೊ ಇದನ್ನೆಲ್ಲ ಪೇಂಟಿಂಗ್ ಮಾಡಬೇಕು. ಅದು ಬಿಟ್ಟರೆ ನೆಕ್ಸ್ಟು ಕ್ಲೇ ವರ್ಕೆಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟು ಜ್ಯುವೆಲರಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಕ್ಲೇ ವರ್ಕ್ ಸ್ಟಾರ್ಟ್ ಮಾಡಿದರೆ ಇನ್ನೂ ಹೊಸ ಹೊಸ ಡಿಸೈನ್ಸು, ಜುಮ್ಕಗಳು, ಸ್ಟಡ್ಸ್ಗಳು ಮಾಡ್ತೀನಿ. ನಂಗೆ ಬಾಳೆ ದಿಂಡು, ಬಾಳೆಕಾಯಿದು ಪಲ್ಯ ಅಂದರೆ ಆಗೋಲ್ಲ. ಅದೇನೋ ಗೊತ್ತಿಲ್ಲ, ಕೆಲವೊಂದು ಐಟಮ್ಸು ನನ್ನ ದುಶ್ಮನ್ಗಳು, ಅವು ಕಂಡ್ರೆ ನಂಗೆ ಆಗೋಲ್ಲ. ಆಮೇಲೆ ಜೀರಿಗೆನೂ ಅಷ್ಟೇ, ಕಾಣಂಗಿಲ್ವ ಹಾಕ್ಬಾರ್ದು. ಉಪ್ಸಾರಿಗೆ ಮಾತ್ರ ರುಬ್ಬಾಕೋದು ನಾನು, ಇನ್ಯಾವುದಕ್ಕೂ ಜೀರಿಗೆ ಹಾಕೋಲ್ಲ. ನಂಗೆ ಜೀರಿಗೆ ಕಂಡ್ರೆ ಆಗೋಲ್ಲ. ಶ್ರೀವಿದ್ಯಾ ಅಂತ ಹೇಳಿದ್ನಲ್ಲ, ಅವರು ಒಬ್ಬಟ್ಟು ಊರಿಂದ ಕೊಟ್ಟು ಕಳಿಸಿದ್ರಂತೆ. ಒಬ್ಬಟ್ಟು ಮತ್ತು ಅವ್ರದ್ದೇ ತೋಟದಲ್ಲಿ ಬೆಳೆದಿರೋ ಅಂಥ ಬಾಳೆಹಣ್ಣು. ಸೊ ಹಂಗಾಗಿ ತೊಗೊಂಡು ಬಂದು ಕೊಟ್ಬಿಟ್ಟು ಹೋದ್ರು ನಮ್ಮ ಮನೆಗೆ.
ಶ್ರೀವಿದ್ಯಾ ಅಂತ ಹೇಳಿದ್ನಲ್ಲ, ಅವರು ಒಬ್ಬಟ್ಟು ಊರಿಂದ ಕೊಟ್ಟು ಕಳಿಸಿದ್ರಂತೆ. ಒಬ್ಬಟ್ಟು ಮತ್ತು ಅವ್ರದ್ದೇ ತೋಟದಲ್ಲಿ ಬೆಳೆದಿರೋವಂಥ ಬಾಳೆಹಣ್ಣು. ಸೊ ಹಂಗಾಗಿ ತೊಗೊಂಡು ಬಂದು ಕೊಟ್ಬಿಟ್ಟು ಹೋದ್ರು ನಮ್ಮ ಮನೆಗೆ. ನೆನ್ನೆ ವೀಡಿಯೋ ಮಾಡೋಕ್ಕೆ ಹೋಗಿದ್ವಲ್ಲ ಭರತದ್ದು. ಸೊ ಅವ್ರ ಅಪ್ಪ ನೋಡಿ ಬೇಡ ಅಂತ ಹೇಳಿದ್ರು. ಹಣ್ಣುಗಳನ್ನೆಲ್ಲ ಆನ್ಲೈನಲ್ಲಿ ತರಿಸ್ಬಿಟ್ಟಿದ್ದಾರೆ. ತರಿಸಿ ಬೇಡ ಅಂತ ಕೊಟ್ಟಿದ್ದಾರೆ ವಾಪಸ್ಸು. ಸೊ ಇಷ್ಟು ಹಣ್ಣು ನೋಡಿ, ಇಷ್ಟೊಂದು ಹಣ್ಣು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಸೊ ಬಾಳೆಹಣ್ಣು ಜೊತೆಗೆ ಹಲಸಿನ ಹಣ್ಣು ಕೂಡ ತಗೊಂಡು ಬಂದಿದ್ದಾರೆ. ಊರಿಂದ ಕೊಟ್ಟು ಕಳಿಸಿರಂತೆ. ಇವರಿಂದ ನಮ್ಗೆ 2 ಸಾರಿ ಹಲಸಿನ ಹಣ್ಣು, 3 ಸಾರಿ ಹಲಸಿನ ಹಣ್ಣು ತಿಂದಿದೆ ಆ್ಯಕ್ಚುಲಿ ಇವ್ರ ಕಡೆಯಿಂದ. ಸೊ ಅದ್ರ ಜೊತೆಗೆ ಇದು ಬಾಳೆಕಾಯಿ ಅನಿಸುತ್ತೆ. ಇದೊಂದು 4 ಕಾಯಿ ತೊಗೊಂಡು ಬಂದಿದ್ದಾರೆ. ಹಣ್ಣು ಹಾಕಬೇಕಾ ಇಲ್ಲ ಅಂದರೆ ಕಾಯಲ್ಲೇ ಏನಾದ್ರು ಪಲ್ಯ ಮಾಡಬೇಕಾ ಗೊತ್ತಿಲ್ಲ. ಯಾಕಂದರೆ ನಂಗೆ ಬಾಳೆ ದಿಂಡು ಬಾಳೆಕಾಯಿದು ಪಲ್ಯ ಅಂದರೆ ಆಗೋಲ್ಲ. ಅದೇನೋ ಗೊತ್ತಿಲ್ಲ, ಕೆಲವೊಂದು ಐಟಮ್ಸ್ ಒಂದೊಂದು ದುಶ್ಮನ್ಗಳು, ಅವು ಕಂಡ್ರೆ ನಂಗೆ ಆಗೋಲ್ಲ. ಆಮೇಲೆ ಜೀರಿಗೆನೂ ಅಷ್ಟೇ, ಕಾಣಂಗಿಲ್ವ ಹಾಕ್ಬಾರ್ದು. ಉಪ್ಸಾರಿಗೆ ಮಾತ್ರ ರುಬ್ಬಾಕೋದು ನಾನು. ಇನ್ನು ಯಾವುದಕ್ಕೂ ಜೀರಿಗೆ ಹಾಕೋಲ್ಲ, ನಂಗೆ ಜೀರಿಗೆ ಕಂಡ್ರೆ ಆಗೋಲ್ಲ. ಸೊ ಕೆಲವೊಂದು ಐಟಮ್ ಹಿಂಗೆ ಇದೆ. ಸೊ ಇದಕ್ಕೆಲ್ಲ ಪೇಂಟಿಂಗ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇದೆಲ್ಲ ಕಂಪ್ಲೀಟ್ ಆಗಿದೆ. ಇದೆಲ್ಲ ಕಂಪ್ಲೀಟ್ ಆಯಿತು ಪೇಂಟಿಂಗು. ಸೊ ಇನ್ನೂ ಒಂದಷ್ಟಿದೆ. ಇನ್ನು ಇಷ್ಟು ಪೇರ್ಸ್ ಇದ್ದಾವೆ. ಸೊ ಇಲ್ಲೂ ಒಂದಷ್ಟು ಪೇರ್ಸ್ ಇದ್ದಾವೆ. ಇದೊಂಥರ ಗೋಲ್ಡ್ ಬ್ಲ್ಯಾಕಲ್ಲಿ ಮಾಡಿದ್ದೀನಿ. ಬರೀ ಕೈಯಲ್ಲೇ ಪೇಂಟ್ ಮಾಡಿರೋವಂಥದ್ದು. ಜಸ್ಟ್ ಫಿಂಗರ್ ಯೂಸ್ ಮಾಡ್ತೀವಲ್ಲ ಅದು. ಸೊ ಇನ್ನಿಷ್ಟೇ ಇರೋದು. ಸೊ ಇದನ್ನೆಲ್ಲ ಪೇಂಟಿಂಗ್ ಮಾಡಬೇಕು. ಅದು ಬಿಟ್ಟರೆ ನೆಕ್ಸ್ಟು ಕ್ಲೇ ವರ್ಕೆಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟು ಜ್ಯುವೆಲರಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಕ್ಲೇ ವರ್ಕ್ ಸ್ಟಾರ್ಟ್ ಮಾಡಿದರೆ ಇನ್ನೂ ಹೊಸ ಡಿಸೈನ್ಸು, ಜುಮ್ಕಗಳು, ಸ್ಟಡ್ಸ್ಗಳು ಮಾಡ್ತೀನಿ. ಸ್ವಲ್ಪ ಹೊತ್ತು ಮಲಗಿ ಎದ್ದು ಬಂದಿದ್ದಾಯಿತು. ಸೊ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು, ಸುಸ್ತಾಗ್ತಿತ್ತು. ಬೆಳಗ್ಗೆ 8:15 ವೀಲ್ ಚೇರ್ ಹತ್ತಿದ್ದಕ್ಕೆ ಸೊ ನಾನು ಬೆಡ್ಡಿಗೆ ಹೋದಾಗ 6:45 ಆಗಿತ್ತು. ಸೊ 8:15, 8:30ವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ನಿದ್ದೆ ಬರೋಂಗೆ ಆಗ್ತಿತ್ತು. ಬಟ್ ನಿದ್ದೆ ಮಾಡಬಾರ್ದು ಅಂತ ಎದ್ದು ಕಣ್ಣು ಬಿಟ್ಕೊಂಡು ಅಡುಗೆ ಮಾಡಬೇಕಲ್ಲ ಮತ್ತೆ ಬಂದು. ಅದಕ್ಕೆ ಬೇಳೆ ಹಾಕಿದ್ದೀನಿ ಇವಾಗ ಬಂದು. ನೋಡಿ, ತುಪ್ಪದ ಹೀರೆಕಾಯಿ ಮತ್ತೆ 2 ಸಿಕ್ಕಿತ್ತು. ಸೊ ಅದ್ರ ಜೊತೆಗೆ ಬೇಳೆ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಉಪ್ಸಾರಿಗೆ ಇವಾಗ ಕೊತ್ತಂಬರಿ ಸೊಪ್ಪು ಫ್ರಿಡ್ಜಿಂದ ಎತ್ಕೊಬಂದೆ. ಮೆಣಸಿನ್ಕಾಯಿ ಕೂಡ ಫ್ರಿಡ್ಜಿಂದ ತಂದಿದ್ದೀನಿ. ಸೊ ಅವಾಗೆಲ್ಲ ಮೊದಲು ನಾವು ಮೆಣಸಿನ್ಕಾಯಿನೆಲ್ಲ ಹಂಚಿಕಟ್ಟಿಲಿ ಪೋಣಿಸ್ಬಿಟ್ಟು ಬೇಕಾಗ್ತಿದ್ದು. ಮೆಣಸಿನ್ಕಾಯಿ ಸಿಗೋಲ್ಲ ಬೇಳೆ ಜೊತೆಲಿ ಅಂತ ಹೇಳ್ಬಿಟ್ಟು. ಇವಾಗ ನಾನು ಇನ್ನೊಂದು ಉಪಯೋಗ ಆಗುವಂಥ ಒಂದು ಐಡಿಯಾ ಕೊಡ್ತೀನಿ. ಆ್ಯಕ್ಚುಲಿ ಎಲ್ಲರ ಮನೆಯಲ್ಲೂ ಸಿಗೋಲ್ಲ ಬಿಡಿ ಇದು ತಂತಿ. ಇದು ಇದಕ್ಕೆ ಹಾಕಿದ್ರು ಅಂದರೆ ಬೆಂಕಿಗೆ ಹಾಕಿದ್ರೂ ಫೈರ್ ಆಗೋಲ್ಲ. ಆ ಥರದ್ದೊಂದು ತಂತಿ. ನಾನು ಮಣ್ಣಿನ ಜ್ಯುವೆಲರಿಗೆಲ್ಲ ಯೂಸ್ ಮಾಡ್ತೀನಲ್ಲ, ಅದು ನಿಕ್ರೋಮ್ ವೈಯರ್ ಅಂತ ಹೇಳ್ತೀವಿ ಇದನ್ನು. ಅದಕ್ಕೆ ಮೆಣಸಿನ್ಕಾಯಿ ಚುಟ್ಬಿಟ್ಟು ಬೇಯಿಸೋಕ್ಕೆ ಅಂತ ತಗೊಂಡು ಬಂದಿದ್ದೀನಿ. ಸೊ ಇಂಥ ಒಂದು ಜೂಗಾಡ್ ನಾವು ಕಲ್ತ್ಕೊಂಡಿದ್ದೀವಿ ಇವಾಗ.
ಸೊ ಏನು ಮಾಡೋಕ್ಕಾಗಲ್ಲ, ಚೂಗಡ್ ಕತ್ಕೊತಾಗಬೇಕಲ್ಲ ಅವರು. ಮತ್ತು ಇನ್ನೇನು ಮಾಡೋದು, ಮೆಣಸಿನ್ಕಾಯಿ ಹುಡ್ಕೋದೇ ಒಂದು ದೊಡ್ಡ ಕಷ್ಟ. ಬೇಳೆ ಒಳಗಡೆ ಎಲ್ಲದು ಬೇಯಿಸೋಕ್ಕಾಗ್ತಾಗೆಲ್ಲ ಇದೇ ಪ್ರಾಬ್ಲಮ್. ಅದಕ್ಕೆ ಹೆಂಗೂ ತಂತಿ ಪರ್ಮನೆಂಟಾಗಿ ಇಲ್ಲೇ ಇರಲಿ, ಹೆಂಗಿದ್ರು ಇದು ತುಕ್ಕು ಹಿಡಿಯಲ್ಲ ಏನೂ ಇಲ್ಲ. ಅದಕ್ಕೆ ತಗೊಂಡ್ಬಂದು ಪೋಣಿಸ್ತಾ ಇದ್ದೀನಿ, ಪೋಣಿಸ್ಬಿಟ್ಟು ಹಾಕೋದು. ಸೊ ನಾವು ಹೋಗ ಹಿಂಗೆ ಅಚ್ಚಿಕಟ್ಟಿನ ಇದು ಮಾಡಿಬಿಟ್ಟು ಹಿಂಗೆ ಮಾಡ್ತಾಯಿದ್ದೆವು. ಬಟ್ ಇದು ತಂತಿ ಒಂಥರ ಚೆನ್ನಾಗಿದೆ, ಹಿಂಗೆ ಎತ್ಕೊಳ್ಳೋಕ್ಕೂ ಈಸಿಯಾಗಿದೆ. ಬೆಂದಾದ್ಮೇಲೆ ನೋಡಿ ಯಾವ ಥರ ಮಾಡ್ತಾಯಿದ್ದೀವಿ ನಾವು. ಬಿಸಿ ಬಟ್ಲಿಟ್ಬಿಟ್ಟಿದೆ ಸೈಡಲ್ಲಿ, ಗೊತ್ತಾಗಲಿಲ್ಲ, ಎತ್ಕೊಳಕ್ಕೆ ಹೋಗಿ ಕೈ ಮೇಲೆ ಬಂದ್ಬಿಡ್ತು ಬಾಟ್ಲು. ಅಯ್ಯೋ, ತುಪ್ಪದ ಹೀರೆಕಾಯಿ ಅಂತ ಹಾಕಿದ್ರೆ ಸಿಕ್ಕಾಪಟ್ಟೆ ಕಹಿ, ಅದಕ್ಕೆ ವೇಸ್ಟ್ ಆಯಿತು, ಎಲ್ಲ ಎತ್ತಿ ಬಿಸಾಕ್ತಾಯಿದ್ದೀನಿ. ಬರೀ ಬೇಳೆ ನೀರಿಗೆ ಇವಾಗ ಖಾರ ಹೋಗ್ತಾಯಿದೆ, ಇನ್ನೇನು ಮಾಡೋದು, ತರಕಾರಿ ವೇಸ್ಟ್ ಆಯಿತು. ಆ್ಯಕ್ಚುಲಿ ಯಾಕೆ ಅಷ್ಟೊಂದು ಕಹಿ ಆಯಿತು ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮು ನಾನು ಮೊನ್ನೆ ಇದನ್ನು ಹಾಕಿದ್ನಲ್ಲ, ಕಡಲೆಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ನಲ್ಲ, ಎಷ್ಟು ಚೆನ್ನಾಗಿತ್ತು ಅಂದರೆ ತುಪ್ಪ ಥರನೇ ಇತ್ತು, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಅಯ್ಯೋ, ಇವಾಗ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಈಗ ಇನ್ನೇನು ಮಾಡೋದು, ತರಕಾರಿನೆಲ್ಲ ಎತ್ತು ಬಿಸಾಕ್ತೆ, ಮತ್ತು ಸಾಂಬಾರೆಲ್ಲ ಕಹಿ ಆಗಿಬಿಟ್ರೆ ಮತ್ತಿನ್ನು ಬೇಳೆ ಬೇಯಿಸಿರೋದು ನೀರೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಇಲ್ಲಿ ಮೆಣಸಿನ್ಕಾಯಿ ಬೇಯಿಸಿರೋದನ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಒಂಚೂರು ಹುಣಸೆಹಣ್ಣು ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಒಂದೆರಡು ಕಾಳು ಮೆಣಸು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಉಪ್ಸಾರು ಖಾರ ರೆಡಿ. ಊಟ ಮಾಡಬೇಕು. ರೈಸು ಆಗಿದೆ, ಮುದ್ದೆಗೆ ಇಟ್ಕೊಳ್ತೀನಿ, ಒಂದು ಮುದ್ದೆ ಮಾಡ್ಕೊಳ್ತೀನಿ, ಅಷ್ಟೇ, ಮುಗೀತು. ಖಾರ ತೆಗೆದ್ರೆ ಘಮ ಘಮ ಅಂತ ಇದೆ, ಉಪ್ಸಾರು ಖಾರ. ಆಹಾ, ತಿನ್ಬಿಡೋಣ ಇವಾಗ ಅಂತ ಅನ್ನಿಸ್ತಾಯಿದೆ. ಯಾಕಂದರೆ ಇದಕ್ಕೆ ಈ ಸಾಂಬಾರಿಗೆ ಖಾರ ಬೇರೆ ತಿಡ್ತೀವಿ, ಮತ್ತು ತುಪ್ಪ ಹಾಕೊಂಡು ತಿಂದ್ರಂತೂ ಸಖತ್ತು ಟೇಸ್ಟು. ಸೊ ರೈಸಿಗೆ ಮಾತ್ರ ಸಖತ್ತಾಗಿರುತ್ತೆ, ಮುದ್ದೆಗಿಂತ ರೈಸಿಗೆ ತುಂಬ ಟೇಸ್ಟ್ ಇರುವಂಥದ್ದು.